ಗೈಸ್ ಟೈಮ್ ಬಂದು ಎಷ್ಟು ಒಂದು 7 ಗಂಟೆ ಆಗೈತೆ. ನಮ್ಮಮ್ಮ ನೋಡಿ ಇಲ್ಲಿ ಬೆಳಗ್ಗೆ ಹಂಗೆ ಸೀರಿಯಲ್ ಹಾಕೊಂಡು ಈಗ ರೆಡಿ ಆಗೋರೆ. ಏನಕ್ಕೆ ಅಂದರೆ ಒಬ್ರದ್ದು ನಮ್ಮ ರಿಲೇಟಿವ್ಸ್ದು ಒಬ್ರದ್ದು ಎಂಗೇಜ್ಮೆಂಟ್ ಐತೆ, ಅದಕ್ಕೀಗ ರೆಡಿ ಆಗೋರೆ. ಗೈಸ್ ಕಮೆಂಟ್ ಮಾಡಿ ನಮ್ಮಮ್ಮ ಹೆಂಗೆ ರೆಡಿ ಆಗೋರೆ ಅಂತ. ಗೈಸ್ ನಮ್ಮಮ್ಮ ಈಗ ನಮ್ಮ ಅತ್ತೆ ಜೊತೆ ಈಗ ಹೋಗ್ತಾವ್ರಿ. ಈಗ ನನ್ನಮ್ಮ ಗುಡ್ ಮಾರ್ನಿಂಗ್. ಅತ್ತೆ ಗುಡ್ ಮಾರ್ನಿಂಗ್. ಸರಿ ಸರಿ ಆಯಿತು, ಹಾಂ ಬಾಯ್. ಸರಿ ಬಾಯ್. ನಮ್ಮ ಗಾನವಿಲ್ಲಿ ಎದ್ದು ಓದ್ಕತ್ತಾಳೆ ಗೈಸ್. ಏನು PPT ಆಯ್ತಾ, ಟೆಸ್ಟ್ ಏನು ಪ್ರೆಸೆಂಟೇಷನ್, ಅದಕ್ಕೆ ಗಟ್ಟು ಹೊಡಿತಿದ್ಯಾ ಗೈಸ್? ಗಾನವಿನ ಈಗ ಕಾಲೇಜ್ ಕಡೆಗೆ ಈಗ ಬಿಡಕ್ಕೆ ಬಂದೆ. ಆ್ಯಕ್ಚುಲಿ ಈಗ ನಮ್ಮ ಗಾನವಿಗೆ ಕೇಳಿದೆ ID ಕಾರ್ಡ್ ಕೊಟ್ಟವ್ರೆ ಅಂತ. ಆ್ಯಕ್ಚುಲಿ ಕೊಟ್ಟವ್ರೆ, ಅದೇ ನನಗೆ ತೋರಿಸೇ ಇಲ್ಲ, ಬ್ಲಾಗಲ್ಲಿ ತೋರಿಸ್ತೀನಿ ಅಂತ. ಇವತ್ತು ಸಂಜೆ ಬರಲಿ ಗೈಸ್, ತೋರಿಸ್ತೀನಿ ಅವಾಗ. ಸರಿ ತಗೊಂಡೋಗತ್ಲ ಈ ಪಲಾವ. ಇದು ಮಧ್ಯಾಹ್ನಕ್ಕೆ ಏನು ಮಾಡ್ತೀಯಾ, ಎಲ್ಲಿ ತಿಂತೀಯಾ? ಕ್ಯಾಂಟೀನಲ್ಲ. ಸರಿ ಬೈ. ಗೈಸ್ ನಮ್ಮ ಗಾನವಿನ ಬಿಟ್ಬಿಟ್ಟು ಮನೆ ಕಡೆಗೆ ಬಂದೆ. ನಮ್ಮ ಮನೆ ಕಡೆಗೆ ಬಂದಾದ್ಮೇಲೆ ಗೊತ್ತಾಯ್ತು ನಮ್ಮಪ್ಪ ಇನ್ನು ವಿಜಯ್ ಸೂಪರ್ ಕೆಲಸ ಇನ್ನೂ ಮುಗಿಸಿಲ್ಲ. ವಿಜಯ್ ಸೂಪರ್ ಅಂದರೆ ಇಲ್ಲಿ ಸ್ಕೂಟರ್ ನೀವು ನೋಡ್ತಿದ್ದೀರಲ್ಲ, ಇನ್ನೂ ಏನೋ ಕೆಲಸ ಮಾಡ್ತಾನೆ ಅವರೇ. ಜೊತೆಗೆ ನಂಗೀಗ ಅಂಗಡಿಗೀಗ ಕಳಿಸ್ತವ್ರೆ. ಏನಕ್ಕೆ ಅಂದರೆ ಈ ನೀವು ನೋಡ್ತಿದ್ದೀರಲ್ಲ ನಟ್ಟು ಬೋಲ್ಟು ಜೊತೆಗೆ ಈ ಬಿಟ್ಟು, ಆ ಡ್ರಿಲ್ ಮೆಷಿನ್ದು ಬಿಟ್ಟು ತಗೋಬಾ ಅಂತ ಹೇಳಿದ್ರು. ಜೊತೆಗೆ ಹಂಗೆ ನಟ್ಟು ಬೋಲ್ಟು ಅದೇ ಸೈಜಿಂದು. ಸೊ ಅದಕ್ಕೀಗ ಅಂಗಡಿ ಕಡೆಗೆ ಹೋಗ್ತಿದ್ದೀನಿ. ಇದು ಈ ಸೈಜಿಗೆ ಏನಾದ್ರು ಬೋಲ್ಟ್ ಏನಾದ್ರು ಸಿಗುತ್ತಾ? ಇದು ಸಣ್ಣ ಇಲ್ವಾ ಗೈಸ್? ಬಿಟ್ಟೇನ ಸಿಕ್ಕುದು, ಆದರೆ ಇನ್ನೊಂದು ಬೋಲ್ಟ್ ಬೇಕು. ಅದು ನಟ್ಟು ಬೋಲ್ಟ್ ಎರಡೂ ಬೇಕು. ಬಟ್ ಇಲ್ಲಿ ಆ ಸೈಜಿಂದ ಇಲ್ವಂತೆ, ಬೇರೆ ಕಡೆ ಎಲ್ಲರೂ ಹೋಗಿ ವಿಚಾರಿಸ್ಬೇಕು. ಬ್ರೋ ಈ ಸೈಜಿಂದ ನಟ್ಟಿದ್ಯಾ ನೋಡಿ? ಇಲ್ಲ ಗೈಸ್ ಇವಾಗ ಇನ್ನೊಂದು ಅಂಗಡಿ ಕಡೆಗೆ ಈಗ ಬಂದಿದ್ದೀನಿ. ನೋಡೋಣ, ಇಲ್ಲೊಂದ್ಸಲ ಕೇಳೋಣ. ಅಣ್ಣ ಈ ಥರದ್ದು ಬೋಲ್ಟ್ ಆಯ್ತಾ ನೋಡಿ ಅಣ್ಣ, ಈ ಸೈಜಿಂದು? ಇಲ್ವಾ? ಹೌದಾ, ಸಿಟಿಗೆ ಹೋಗ್ಬೇಕಾ? ಸಿಟಿಲಿ ಎಲ್ಲಿ ಸಿಗುತ್ತೆ ಅಣ್ಣ? ಇಲ್ಲಿ ಆಜಾದ್ ರೋಡ್. ಹೌದಾ, ಓಕೆ ಥ್ಯಾಂಕ್ ಯು. ಅಲ್ಲಿಂದ ಹುಡಿಕೊಂಡು ಇನ್ನೂ 2 ಅಂಗಡಿಗೆ ಹೋದೆ ಗುರು, ಆದರೂ ಸಿಗ್ಲಿಲ್ಲ. ಆದರೆ ಸುಮ್ಮನೆ ಒಂದ್ಸಲ ಮಿಕ್ಸಿ ರಿಪೇರಿ ಮಾಡ್ತಾರಲ್ಲ, ಅಲ್ಲಿಗೆ ಆ ಅಂಗಡಿಗೆ ಹೋದೆ. ಬಟ್ ಅಲ್ಲೂ ಬರೀ ಬೋಲ್ಟ್ ಸಿಕ್ತು, ಆದರೆ ನಟ್ ಸಿಗ್ಲಿಲ್ಲ. ನಮ್ಮಪ್ಪ ಒಂದು ನಟ್ಟು 4 ತಗೋಬಾ ಅಂತ ಹೇಳಿದ್ರು, ಬೋಲ್ಟು ಒಂದು 2 ತಗೋಬಾ ಅಂತ ಹೇಳಿದ್ರು. ಮೇಯ್ನು ಬೇಕಾಗಿದ್ದೆ ನಟ್ಟು. ಗೈಸ್ ನಟ್ಟೇನ ಸಿಕ್ತು, ಬಟ್ ಆದರೆ ಇದಕ್ಕೆ ಬೋಲ್ಟ್ ಬೇಕಿತ್ತು. ಅಲ್ಲ, ಬೋಲ್ಟ್ ಸಿಕ್ತು ಆದರೆ ನಟ್ ಸಿಗ್ಲಿಲ್ಲ. ನಟ್ ಸಿಗೋಕೆ ಒಂದು 5-6 ಅಂಗಡಿ ಕೇಳಿದೆ, ಬಟ್ ಸಿಗ್ಲಿಲ್ಲ. ಇಲ್ಲಿ ಬಂದು ಕಬ್ನಲ್ಲಿ ಕುಡಿತಾ ಇದ್ದೀನಿ. ಗೈಸ್ ಅದೇನೋ ಗೊತ್ತಿಲ್ಲ ಗುರು, ಈಗ ಒಂದು 2 ದಿನದಿಂದ ಲೈಕ್ ಏನೋ ವ್ಲಾಗ್ ಅಲ್ಲಿ ಏನೋ ಒಂಥರ ನಂಗೆ ಒಂದು ಫ್ಲೋ ಸಿಕ್ತಿಲ್ಲ, ಒಂದು ಫ್ಲೋ ಮಿಸ್ ಆಗಿದೆ ಅನ್ನಂಗೆ ಯಾಕೋ ಫೀಲ್ ಆಗ್ತೈತೆ. ಇವನ್ ಇವತ್ತು ಅಷ್ಟೇ ಏನೋ ಒಂಥರ ಒಂದು ಫ್ಲೋ ಸಿಕ್ತಿಲ್ಲ, ಅಥವಾ ವ್ಲಾಗ್ ಅಲ್ಲಿ ಏನೋ ಸ್ವಲ್ಪ ಡಿಮೋಟಿವೇಶನ್ ಫೀಲ್, ನಂಗೆ ಆ ತರ ಫೀಲ್ ಆಗ್ತೈತೆ ಯಾಕೋ ಒಂದು 2 ದಿನದಿಂದ. ಬೆಳಿಗ್ಗೆಯಿಂದ ರಾತ್ರಿ ಸಂಜೆವರ್ಗ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಿದ್ದೆ. ಬಟ್ ಈಗ ಲಾಸ್ಟ್ 2 ಡೇಸ್ ಇಂದ ಬಟ್ ಅದು ಆಗ್ತಿಲ್ಲ, ಅದು ವ್ಲಾಗ್ ಮಾಡಕ್ ಆಗ್ತಿಲ್ಲ. ಗೈಸ್ ಕ್ಲೀನ್ ಆಗಿ ಕೂತು ಯೋಚನೆ ಮಾಡಿದಾಗ ಏನಕ್ಕೆ ಹಂಗೆ ಫೀಲ್ ಆಗ್ತಿತ್ತು ಅಂದ್ರೆ, ಈಗ ನಂಗೆ 2 ದಿನದಿಂದ 2 ದಿನ ಅಲ್ಲ, ಒಂದು 3 ದಿನ ಆಯ್ತು. 3 ದಿನದಿಂದ ಈಗ ನಂಗೆ ಆನ್ಲೈನ್ ಕ್ಲಾಸ್ ಬೇರೆ ಶುರು ಆಗೈತೆ, ಅಂದ್ರೆ ಇಂಟರ್ನ್ಶಿಪ್ ಬೇರೆ ಶುರು ಆಗೈತೆ ಗೈಸ್. ಕಾಲೇಜ್ ವಿಚಾರ, ಈಗ ಎಕ್ಸಾಮ್ ಏನಾದ್ರು ಬಂದ್ಬಿಟ್ರೆ ಸಾಕು, ಎಕ್ಸಾಮ್ ಆಗ್ಲಿ ಟೆಸ್ಟ್ ಆಗ್ಲಿ, ಈ ಕಡೆ ವ್ಲಾಗ್ ಮಾಡಕ್ಕೆ ನಂಗೆ ಡಿಮೋಟಿವೇಶನ್ ಫೀಲ್ ಆಗ್ತಿತ್ತು ಮುಂಚೆ. ಸೊ ಇವಾಗ್ಲೂ ಹಂಗೇನೆ, ಈಗ ಕಾಲೇಜ್ ರಿಲೇಟೆಡ್ ಈಗ ಒಂದು ಬಂತು, ಈಗ ಇಂಟರ್ನ್ಶಿಪ್ ಇಂದೆಲ್ಲ, ಅಂದ್ರೆ ವ್ಲಾಗ್ ಮಾಡಕ್ಕೆ ಒಂದು ಫ್ಲೋ ಸಿಕ್ತಿಲ್ಲ. ಆದ್ರೂ ತಲೆ ಕೆಡ್ಸ್ಕೊಳ್ಳೋದು ಬೇಡ ಗುರು, ಈ ಚಕ್ರಂ ಜನ್ಯ ನಿಮ್ಗೆ ಬೇಜಾರಂತೂ ಮಾಡ್ಸಲ್ಲ ವ್ಲಾಗ್ ಅಲ್ಲಿ. ಎಷ್ಟೋ ಜನಕ್ಕೆ ಬೇಜಾರಾಗ್ತಿರ್ಬೇಕಿದ್ರೆ, ನನ್ ವ್ಲಾಗ್ಸ್ ನೋಡ್ತಿರ್ಬೇಕಿದ್ರೆ ನಿಮ್ಗೆ ಮೋಟಿವೇಶನ್ ಫೀಲ್ ಆಗ್ತಿತ್ತು. ಇನ್ನು ಅಂತದ್ರಲ್ಲಿ ನಾನು ಡಿಮೋಟಿವೇಟ್ ಆದ್ರೆ ಹೆಂಗಲ್ವಾ? ಚಾನ್ಸೇ ಇಲ್ಲ, ಡಿಮೋಟಿವೇಟ್ ಆಗಲ್ಲ. ನನ್ ಮಗನ್ ನನ್ ವ್ಲಾಗ್ ಅಲ್ಲಿ ಜೋಶ್ ಇದ್ರೇನೆ ಗುರು ನನ್ ವ್ಲಾಗ್ ನೋಡಕ್ ಇಂಟ್ರೆಸ್ಟ್, ಜೊತೆಗೆ ನಂಗ್ ವ್ಲಾಗ್ ಎಡಿಟ್ ಮಾಡಕ್ಕೂ ಇಂಟ್ರೆಸ್ಟ್. ನಾನ್ ಜೋಶ್ ಇದ್ರೆ ನೀವು ಜೋಶು. ಚಲೋ ಗೈಸ್, ಆಗೋದೆಲ್ಲ ಒಳ್ಳೇದಕ್ಕೆ. ಲಾಸ್ಟ್ ವ್ಲಾಗ್ ಬೇರೆ ಬರೀ 13 ನಿಮಿಷನೋ 12 ನಿಮಿಷನೋ ವ್ಲಾಗ್ ಬೇರೆ ಅಪ್ಲೋಡ್ ಆಗಿದೆ. ನಂದು ಟಾರ್ಗೆಟ್ ಇರೋದು ಡೈಲಿ ಮಿನಿಮಮ್ ಅಂದ್ರೂ 20 ನಿಮಿಷ ತಪ್ಪಿದ್ರೆ 19 ಮಿನಿಟ್ಸ್ ಆದ್ರೂ ವ್ಲಾಗ್ ಮಾಡ್ಲೇಬೇಕು ಅಂತ. ಏನಕ್ಕಂದ್ರೆ ವ್ಯೂವರ್ಸು ಅಷ್ಟು ಜನ ಕಾಯ್ತಾ ಇರ್ತೀರ, ಜೊತೆಗೆ ಅಷ್ಟು ಜನ ನನ್ನ ವ್ಲಾಗ್ಸ್ಗೆ ನೋಡಕ್ಕೂ ಇಂಟ್ರೆಸ್ಟ್ ಅಲ್ಲಿ ಇರ್ತೀರಾ.
ನಾವು ಅಪ್ಪನಂತೂ ಈ ವಿಜಯ್ ಸೂಪರ್ ಕೆಲಸ ಇನ್ನೂ ಮುಗ್ದೇ ಇಲ್ವೋ ಏನೋ ಗೊತ್ತಿಲ್ಲ. ಮುಗೀತಾ ಪಾಪ ಏನೋ ಮುಗ್ದಿಲ್ಲ. ಹೌದಾ? ಯಾಕೆ? ಮತ್ತೆ ಇದು ಮಾಡ್ಬೇಕದು. ಏನು ಮಾಡಬೇಕು? ಅದು ಜಾಸ್ತಿ ಕಟ್ಟಾಗ್ಬಿಡ್ತು. ವೆಲ್ಡಿಂಗ್ ಮಾಡಿಸ್ಕೊಂಬರ್ಬೇಕು, ಅದು ಗ್ಯಾಸ್ ವೆಲ್ಡಿಂಗು. ಓ ಇಲ್ಲೈತಿ ಗೈಸ್. ನಮ್ಮಪ್ಪ ಬಾಂಡಿನ ಸ್ಟಾರ್ಟಿಂಗ್ ಇಲ್ಲಿಟ್ಟಿದ್ರು ಕನ್ಫ್ಯೂಸ್ ಆದ್ರು ಎಲ್ಲಿ ಅಂತ. ಹೌದಾ? ಹಂಗಾರೆ ಅಮ್ಮನೇ ಏನೋ ಇಟ್ಟೈತೆ. ಅದು ಪೆಟ್ರೋಲ್ ಹಂಗೆ ತರಿಸಿಟ್ಟಿದ್ದೀರಾ? ಅದ್ರಲ್ಲಿ ತೆಗ್ದಿದ್ದು. ಓ ಅದ್ರಲ್ಲಿ ತೆಗ್ದಿದ್ದು, ವಿಜಯ್ ಸೂಪರ್ ಅಲ್ಲಿ ತೆಗ್ದಿದ್ದ. ಫುಲ್ 5 ಲೀಟ್ರ್ ಐತೆ. ಆ ಕವರ್ ಏನು ಹಾಕಲ್ವೇಗ ವಿಜಯ್ ಸೂಪರ್ಗೆ? ಹ್ಞೂ ಹಾಕ್ಬಿಡೋಣ, ಸುಮ್ಮನೆ ಅಲ್ಲಿ ಸ್ಕ್ರಾಚಸ್ ಆದ್ರೆ. ನಮ್ ಗಾನವಿನ ಕರ್ಕ ಬರೋಣ ಅಂತ ಅನ್ಬಿಟ್ಟು ಈಗ ಇವಳನ್ನ ಕರ್ಕ ಬರ್ತಿದ್ದೀನಿ. ಊಟ ಏನ್ ಮಾಡ್ದೆ ಗಾನು? ಅನ್ನ ಸಾಂಬಾರ್ ತಿಂದ. ನಮ್ ಗಾನವಿನ ಕಾಲೇಜಿಂದ ಮನೆಗೆ ಕರ್ಕೊಂಡ್ ಬಂದಾಯ್ತು, ಆದ್ರೆ ಸ್ವಲ್ಪ ಬೋರ್ ಆಗ್ತಿತ್ತು. ಅದಕ್ಕೆ ಈಗ ಎಲ್ಲಾದ್ರೂ ಈಗ ಬೈಕಲ್ಲೂ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ರು. ಸೊ ಈಗ ಹಿಮಾಲಯನ ಈಗ ತೆಗ್ಯೋಣ ಬನ್ನಿ. ನಾನು ಫೋನು ನಿನ್ನ ಹತ್ರನೇ ಇದೆ, ಐಫೋನು. ಎಲ್ಲಾದ್ರೂ ಟೋಲ್ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ, ಹೈವೇ ಸೈಡು. ಒಳ್ಳೆ ಸನ್ಸೆಟ್ ಬರುತ್ತೆ ಇನ್ನೇನು. ಸುಮ್ಮನೆ ಮನೇಲೆ ಇದ್ದು ಬೇಜಾರಾಗ್ತಿತ್ತು. ಹಿಂಗೆ ಬೇಜಾರಾಗೋ ಟೈಮಲ್ಲಿ ಹಿಂಗೆ ಗಾಡಿನ ಎಲ್ಲಾದ್ರೂ ಎತ್ಕೊಂಡು ಹೋಗ್ಬೇಕು. ಗಾನನು ಕರ್ಕೊಂಡು ಹೋಗ್ಬೇಕು. ಅವಾಗ ಬೇಜಾರು ಕಡಿಮೆ ಆಗುತ್ತೆ. ಅವಾಗ ಇನ್ನ ಬೇಜಾರಾಗುತ್ತೆ. ನಮ್ಮ ಹಿಮಾಲಯನ್ 450ಲಿ ಮೇಜರ್ ಆಗಿ ಒಂದು ಪ್ರಾಬ್ಲಮ್ ಇದೆ ಗುರು. ಏನು ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ ತಡೀರಿ. ಈಗ ಹಿಂಗೆ ನಾನೀಗ ಒಂದು 70-80ಲಿ ಇದ್ದೀನಿ ಅನ್ಕೊಳ್ಳಿ. ಈಗ ಏನಾರು ಹಿಂಗೆ ಕೈ ಬಿಟ್ರೆ ನಿಧಾನಕ್ಕೆ ರೈಟಿಗೆ ಹಿಂಗೆ ಎಳ್ಳಿದ್ ಗಾಡಿ ಹಿಂಗೆ. ನೋಡಿ. ಹಾಂ. ಸೊ ಸ್ವಲ್ಪ ಇದರಲ್ಲಿ ವೆಯ್ಟ್ ಬ್ಯಾಲೆನ್ಸ್ ಏನು ಮಾಡಿದ್ದಾರೆ, ಸ್ವಲ್ಪ ರೈಟ್ ಸೈಡಿಗೆ ವೆಯ್ಟ್ ಜಾಸ್ತಿ ಇದೆ ಗಾಡಿ. ಸೊ ಹಿಂಗೆ ಸ್ವಲ್ಪ ಈಗ ರೆಸ್ಟ್ ಮಾಡ್ಕೊಂಡು ಈಗ ಗಾಡಿ ಓಡ್ಸೋಣ ಅನ್ಕೊಂಡ್ರೆ ಹಿಂಗೆ ಕೈ ಬಿಟ್ರೆ ನಿಧಾನಕ್ಕೆ ಹಿಂಗೆ ರೈಟ್ ಸೈಡ್ ಫುಲ್ ಆಗುತ್ತೆ ಈಗ. ನೋಡಿ ಇಲ್ಲಿ. ಹಿಂಗೆ. ಸೊ ಇದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಇದೇನಂತ ಮೇಜರ್ ಪ್ರಾಬ್ಲಮ್ ಏನಲ್ಲ ಬಿಡಿ. ಮತ್ತೆ ನಾನು ಯಾವತ್ತೂ ಹಂಗೆ ಕೈ ಬಿಟ್ಟು ಓಡಿಸೋದು ಇಲ್ಲ ಗುರು. ಅಕಸ್ಮಾತ್ ನನಗೆ ರೆಸ್ಟ್ ಬೇಕು ಅನ್ಸಿದ್ರು ಸ್ವಲ್ಪ ಹೊತ್ತು ಗಾಡಿನ ಸೈಡಿಗೆ ನಿಲ್ಲಿಸ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಈ ಥರ ಎಲ್ಲ ಕೈಯೆಲ್ಲ ಬಿಟ್ಕೊಂಡು ನಾನು ಓಡಿಸಲ್ಲ ಗೈಸ್. ಆ್ಯಕ್ಚುಲಿ ಇವಾಗ ಇನ್ನೇನು ಟೋಲ್ ಹತ್ರಕ್ಕೆ ಹೋಗ್ತಿದ್ದೆ, ಬಟ್ ಟೋಲಿಂದ ಇನ್ನೂ ಈಚೆಗೆ ಲೆಫ್ಟಿಗೆ ತಗೊಂಡೆ. ಏನಕ್ಕೆ ಅಂದರೆ ಅತ್ಲಾಗಿ ಮಳಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನೆನ್ನೆ ನಮ್ಮ ಅತ್ತೆ ಮತ್ತು ನಮ್ಮ ಮಾಮ ಒಂದು ಹಸುನ ತಂದವ್ರೆ. ಆ್ಯಕ್ಚುಲಿ ಇಷ್ಟು ದಿನ ನಮ್ಮ ಅಜ್ಜಿ ಮನೇಲಿ ಯಾವುದೇ ಹಸು ಕರು ಏನೂ ಇರಲಿಲ್ಲ. ಇವತ್ತು ನೆನ್ನೆ ಹೋಗಿ ಒಂದು ಹಸುನ ತಗೊಂಡು ಬಂದವ್ರೆ. ಅದನ್ನಾದ್ರೂ ಅತ್ಲಾಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಸೊ ಚಲೋ ಗೈಸ್, ಆ ಹಸುದು ಹಾಲು ಕುಟ್ಕೊಂಡು ಅಂದರೆ ಕಾಫಿ ಎಲ್ಲ ಕುಟ್ಕೊಂಡು ಮತ್ತೆ ರಿಟರ್ನು ಬರೋಣ. ಜೊತೆಗೆ ಹಂಗೆ ಪಾಪನೆಲ್ಲ ಮಾತಾಡ್ಸ್ಕೊಂಡು ಬರುವ. ಅಜ್ಜಿ ಇಲ್ಲೇ ಕೂತೈತ. ಪಾರ್ವತಮ್ಮನವ್ರೇ ಗೊತ್ತಾಗಿಲ್ಲ ಅನ್ಸುತ್ತೆ. ಏನಿದೆ ಇಷ್ಟು ದೊಡ್ಡ ಕುಂಕುಮ? ಹಾಂ ಪಪ್ಪಿ ಕೊಡು. ನಾವು ಬಂದಿಲ್ಲ, ಪಪ್ಪಿ ಕೊಡು. ಈಗ ಪಪ್ಪಿ ಕೊಡು. ನೀನು ಪೂಜೆ ಮಾಡ್ತೈತೆ ಅತ್ತೆ. ಏನತ್ತೆ ಸಮಾಚಾರ? ಎಲ್ಲತ್ತೆ ಸ್ವೀಟು ಹೊಸ ಹಸುದು. ಏನ್ ಮಾಡ್ತಿದ್ದೀರಾ? ಹಲೋ. ಅಯ್ಯೋ ಅಲ್ಲೋ ಅನ್ನಲೇ ಅಯ್ಯೋ ಅಂತ ಶಿಯಾ. ಅಯ್ಯೋ ಏನ್ ಮಾಡ್ತಿದ್ದೀರಾ ಗೈಸ್? ನೋಡಿ ಇಲ್ಲಿ ಇದೆ ಹಸು. ಅದೇ ನಾನು ಮುಟ್ಬೋದಾ? ಆಯ್ತೇನಾದ್ರು? ನಿಮಗೆ ಒದಗಿದ್ದತ್ತ ಆಮೇಲೆ ಅಲ್ಲಿ ಬಿಡಿ. ಹಾಲು ಕರ್ಕೊಳ್ಳಿ ಎತ್ಲಾಗಿ. ಆಯ್ತು ಏನು ಮಾಡಲ್ಲ. ಸಣ್ಣ ಹುಡ್ಗಿ ಸೈಕಲ್ ಹೊಡಿತಿದ್ಯಲ್ಲ. ಹೇಳಿ ಮಾಮೂನ್ ಹೇಳಿ. ಕರ್ಕೊಂಡೋಗಿ ಮನೆಗೆ ಕರ್ಕೊಂಡೋಗಲ್ಲ. ಬಾ ಹಿಡ್ಕ ಕೈ ಹಿಡ್ಕ. ಅಲ್ಲ ಇದು ಗೀ ಬಾಲ್ ಎಲ್ಲಿ ತಂದಿದ್ದು? ಅಲ್ಲಿ KR ನಗರ್ ಮತ್ತೆ KR ಪೇಟೆ.
ಹಾ ಅಲ್ಲಿಂದನಾ ಹೌದಾ ಗೈಸ್ ಗಿಣ್ಣು ತಿಂದೆ ಎಷ್ಟೋ ದಿನ ಆಗಿತ್ತು. ತಿಂದೆ ಇರ್ಲಿಲ್ಲ ಅಜ್ಜಿ. ಬಾಯ್ ಬಾಯ್. ಸರಿ ದಾದ ಏನಿದ್ ಮೂಟೆ ದನಿಗ್ ಮೇವಾ. ವಾ ಪಾಪು ಚೆನ್ನಾಗೈತಾ ಕಾರ್ತಿಕಣ? ಯಾವತ್ತು ಬರೋದು? ಇನ್ನೊಂದು ವರ್ಷ. ಸರಿ ಕಾರ್ತಿಕಣ ಬರ್ತೀನಿ. ಬಾಯ್. ಗೈಸ್ ನಮ್ಮಮ್ಮನೂ ಬಂದರು. ಗೈಸ್ ನಮ್ಮಮ್ಮನೂ ಮದುವೆ ಅಲ್ಲ ಎಂಗೇಜ್ಮೆಂಟ್ ಅಲ್ವಾ ಅಮ್ಮ ಇದ್ದಿದ್ದು. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದ್ರು. ಜೊತೆಗೆ ಒಬ್ರು ಸಬ್ಸ್ಕ್ರೈಬರ್ ಅಮ್ಮ ಸಿಕ್ಕಿದ್ದು ಇನ್ಸ್ಟಾಗ್ರಾಮ್ ನೋಡಿ. ಅಲ್ಲ ಒಂದು ನಿಮಿಷ ಅವ್ರ ಹೆಸರು ಏನಾದ್ರು ಹೇಳಿದ್ರು? ಏನಿಲ್ಲ ಗೈಸ್. ನಮ್ಮಮ್ಮ ಆಲ್ರೆಡಿ ಸುಸ್ತಾಗೋರು, ಅದಕ್ಕೆ ಒಂದ್ ಕಡೆ ನಿಲ್ತಿಲ್ಲ. ಅವ್ರು ಹೋಗಿ ಕುತ್ಕೋಬೇಕು. ನಮ್ ಗಾನವೇ ಇಲ್ಲಿ ನಿಂತೋಳ. ಅಡುಗೆ ಇನ್ನೇನು ಮಾಡಿರ್ಲಿಲ್ಲ ನಮ್ಮಮ್ಮ, ಅದಕ್ಕೆ ಇವಾಗ ಬೇಗ ಹೋಗಿ ಫುಡ್ ಕೋರ್ಟಿಗೆ ಹೋಗಿ ಪಾರ್ಸಲ್ ತಗೊಬಿಟ್ಟು ಬಂದೆ. ತಟ್ಟೆ ಇಡ್ಲಿ ಗೈಸ್ ಪರವಾಗಿಲ್ಲ, ಇಡ್ಲಿ ಚೆನ್ನಾಗೈತೆ ಅವಾಗನು. ಚೆನ್ನಾಗೈತೆ. ಫುಡ್ ಕೋರ್ಟಲ್ಲಿ ಯಾರೇ ಸಾಂಬಾರು ಮಾಡ್ತಾರೆ? ಸಾಗು ಮತ್ತೆ ಚಟ್ನಿನೇ. ಈ ಖಾರ ಚಟ್ನಿ ಅಕ್ಕ ಗೈಸ್ ನೋಡಿಲಿ, ಕೆಂಪು ಖಾರವಾಗಿ ಚೆನ್ನಾಗೈತೆ ಗೈಸ್. ನಮ್ಮಮ್ಮ ಇಡ್ಲಿಗೆ ಬರೀ ಚಟ್ನಿ ತಿಂತವ್ರು. ಸಾಗುಲ್ ತಿನ್ನಮ್ಮ ಚೆನ್ನಾಗೈತೆ. ಚಟ್ನಿಲಿ ಅಷ್ಟು ಟೇಸ್ಟ್ ಇರಲ್ಲ. ಚೆನ್ನಾಗೈತೆ. ಸಾಗುಗೂ ಚೆನ್ನಾಗಿರುತ್ತೆ ಪಾಪ. ಮತ್ತೆ ರೆಡ್ ಚಟ್ನಿ ತಂದಿದ್ದೀನಿ, ಹತ್ತೀನಿ. ಸಖತ್ ಖಾರ ಐತೆ. ಗೈಸ್ ಚಲೋ ಗೈಸ್. ಈಗ ಲಾಸ್ಟ್ ವ್ಲಾಗಿಗೆ ಕಮೆಂಟ್ಗಳು ಬಂದಿತ್ತು, ಆದರೆ ನಾನು ರಿಪ್ಲೈ ಕೊಟ್ಟಿರಲಿಲ್ಲ. ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆ ಎದ್ದು ರಿಪ್ಲೈ ಕೊಡೋಣ ಅಂದ್ಕೊಂಡೆ. ಏನಕ್ಕಂದರೆ ಸುಮಾರು ಕಮೆಂಟ್ಸ್ಗಳು ಬಂದಿರುತ್ತಲ್ಲ, ಆಮೇಲೆ ಕಮೆಂಟ್ಸ್ಗಳು ಮಿಸ್ ಆಗಲ್ಲ. ಸೊ ಚಲೋ ಗೈಸ್, ಈಗ ಕಮೆಂಟ್ಸ್ಗಳಿಗೆ ಈಗ ರಿಪ್ಲೈ ಕೊಡ್ತಾ ಹೋಗೋಣ. ನಾವು ಅಮ್ಮ ಇಲ್ಲಿ ನನ್ನ ಜೊತೆಗಿದ್ದಾರೆ. ಚಲೋ ಬ್ರೋ, ಲವ್ ಫ್ರಮ್ ದಾವಣಗೆರೆ, ಪ್ಲೀಸ್ ರಿಪ್ಲೈ ಮಾಡಿ. ಹಾಯ್ ಸೂರಜ್ ಅವರೇ, ಸಾರಿ ಹಾಯ್ ಸುಜಯ್ ಅವರೇ, ಆರಾಮ ಹೇಳಮ್ಮ. ನೀನು ರಿಪ್ಲೈ ಮಾಡಮ್ಮ ಏನಾದ್ರೂ. ಅದೆಲ್ಲ ಕೇಳ್ಬೇಡ. ಬೈಕ್ ಹತ್ತಿರಕಿಡ್ಕ ಸುಮ್ಮನೆ. ಬ್ರೋ ನೀವು ಕಟಿಂಗ್ ಅಲ್ಲಿ ಆರ್ಮಿ ತರ ಕಾಣಿಸ್ತಿದ್ದೀರಾ ಬ್ರೋ. ಇರ್ಬೋದು. ಹಾಯ್ ಚಕ್ರಮ್ಜಿ, ಅಮ್ಮಗೆ ಪದೇ ಪದೇ ತಲೆನೋವು ಅಲ್ವಾ, ಕಲರ್ ಥೆರಪಿ ಅಂತ ಬಸವ ಅಕಾಡೆಮಿ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನಮ್ಮ ಅಮ್ಮಗೆ ನಾವು ಟ್ರೀಟ್ಮೆಂಟ್ ಕೊಡ್ಸಿದೀವಿ. 200% ರಿಸಲ್ಟ್ ಇದೆ. ನಾನು ಅದನ್ನ ಪ್ರಯತ್ನ ಪಡ್ತಾ ಇದ್ದೀನಿ. ಕಟಿಂಗ್ ಚಿಂದಿ ಕಾಣ್ತಿದೆ ಬ್ರೋ. ಚಕ್ರಮ್ ಬ್ರೋ, ಆದ್ರೆ ಈ ಕಮೆಂಟ್ ನ ಅಂಕಲ್ ಮುಂದೆ ಓದಿ. ಫಸ್ಟ್ ಅಂಕಲ್ ಈಸ್ ಆಲ್ರೌಂಡರ್ ಆಫ್ ಯುವರ್ ಹೋಮ್. ಅಂಕಲ್ ನೋಡಕ್ಕೆ ರಫ್ ಆಗಿ ಕಾಣಿಸಿದ್ರು, ಬಿಹೇವ್ ಮಾಡೋದು ತುಂಬಾ ಸಾಫ್ಟ್ ಅನ್ಸ್ತಾರೆ. ಸ್ವೀಟ್ ಆಗಿ ಮಾತಾಡಿಸ್ತಾರೆ ನಿಮ್ನ. ಕೋಪ ಬಂದ್ರೆ ಸಂಸ್ಕೃತ ಬೈತಾರೆ ಗೊತ್ತು, ಬಟ್ ಸ್ಟಿಲ್ ಅಂಕಲ್ ಈಸ್ ಸಚ್ ಅ ಸ್ವೀಟ್ ಹಾರ್ಟ್. ಅಂಕಲ್ ಕಂಡ್ರೆ ಒಂಥರ ರೆಸ್ಪೆಕ್ಟ್. ಮಚ್ ಲವ್ ಅಂಡ್ ರೆಸ್ಪೆಕ್ಟ್ ಫ್ರಮ್ ತುಮಕೂರು ಅಂಕಲ್. ಇಫ್ ಪಾಸಿಬಲ್ ಡೂ ಅ ವಿಡಿಯೋ ಸ್ಪೆಂಡಿಂಗ್ ಓಲ್ ಡೇ ವಿತ್ ಅಂಕಲ್ ಫ್ರಮ್ ಮಾರ್ನಿಂಗ್ ಟು ನೈಟ್. ಏನಂತ ಅಂದ್ರೆ ಪಪ್ಪನ ಬಗ್ಗೆ ಹೇಳೋರೆ, ಪಪ್ಪ ಆಲ್ರೌಂಡರ್ ಹಂಗೆ ಹಿಂಗೆ ಅಂತ. ಅದೇ ಈ ಕಮೆಂಟ್ ನ ಪಪ್ಪನ ಮುಂದೆ ಓದು ಅಂತ ಹೇಳಿದ್ರು. ಬಟ್ ಈಗ ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ. ನಮ್ಮಪ್ಪ ಈಗ ಅದೇ ಹೊರಗಡೆ ಹೋಗೋರೆ ಗೈಸ್. ನಿನಗೆ ಹೇಳಿರೋದು ಕಮೆಂಟ್, ಇಫ್ ಪಾಸಿಬಲ್ ನೀನು ಪಪ್ಪನ ಜೊತೆ ಫುಲ್ ಡೇ ಏನು ಕೆಲಸ ಮಾಡುತ್ತೆ ಪಪ್ಪನ ಜೊತೆ ಇದ್ಬಿಟ್ಟು ನೀನು ವ್ಲಾಗ್ ಮಾಡ್ಬೇಕಂತೆ. ಇಲ್ಲಿ ಇಟ್ಕೊಳಮ್ಮ, ಮೈಕ ಕೊಟ್ಟಿಲ್ವಾ ಕೈಗೆ? ಮುಚ್ಕೊಂಡು ಕುತ್ಕೋ. ಮಾಡ್ತೀಯ ಏನು ಬೇಗ? ಮಾಡ್ತೀನಿ. ಪೈನಾಪಲ್ ಮತ್ತು ಕಬ್ಬಿನ ಜ್ಯೂಸು ಹೇಗೆ ಇತ್ತು ಅಂತ ಹೇಳಲೇ ಇಲ್ಲ. ಆ್ಯಕ್ಚುಲಿ ಪೈನಾಪಲ್ ಮತ್ತು ಕಬ್ಬಿನ ಜ್ಯೂಸು ಏನಷ್ಟೊಂದೇನು ಚೆನ್ನಾಗೇನಿರಲಿಲ್ಲ, ಅದಕ್ಕೆ ನಾನು ಏನೂ ಹೇಳಲಿಲ್ಲ ಗೈಸ್. ಬ್ರೋ ನಿಮ್ಮ ತಂಗಿ ಡಿಪ್ಲೊಮಾ ಕೋರ್ಸ್ ನೇಮ್ ಏನು? ಅವಳು ಎಲೆಕ್ಟ್ರಿಕಲ್. ನಿಮ್ಮಪ್ಪ ಬೈಕ್ ಕಲೆಕ್ಷನ್ ವಿಡಿಯೋ ಮಾಡಿ. ಆಯಿತು ಮಾಡೋಣ. ಪಕ್ಕಾ ಹಾಸನ್ ಲ್ಯಾಂಗ್ವೇಜ್ ಅಂತ ಹಾಕೋರೆ ಹೇಮಂತ್ ಅವರು. ಹೌದು, ಬಿಕಾಸ್ ನಮ್ಮೂರು ಹಾಸನ್, ಅದಕ್ಕೆ ಹಾಸನ್ ಲ್ಯಾಂಗ್ವೇಜ್. ಬ್ರೋ ನಿಮ್ಮ ಅಪ್ಪಾಜಿ ಕಡೆಯಿಂದ ಹಾಯ್ ಹೇಳ್ಸಿ. ಬಿಗ್ ಫ್ಯಾನ್ ಆಫ್ ಯುವರ್ ಫಾದರ್. ನಿಮ್ಮ ಬ್ಲಾಗ್ ನೋಡೋದೆ ನಿಮ್ಮ ತಂದೆ ಕಾಣಿಸ್ತಾರೆ ಅಂತ ಮಾತು ಅವರ ಮಾತು. ರೈಡ್ ಯಾವಾಗ ಮಾಡ್ತೀರಾ ಚಕ್ರಮ್? ಲಾಂಗ್ ಟ್ರಿಪ್ ಕತೆ ಏನಾಯ್ತು ಹೇಳ್ತೀನಿ. ಅಮ್ಮ ಇವತ್ತು ಸಂಜೆ ಅಷ್ಟೊತ್ತಿಗೆ ಮೀಟಿಂಗ್ ಗೈಸ್. ಇವತ್ತು ಸಂಜೆ ಅಷ್ಟೊತ್ತಿಗೆ ಒಂದು ಮೀಟಿಂಗ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಂದರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಬಾಯ್. ನಮ್ಮ ಅಮ್ಮಂಗೆ ಮೈಕ್ ಕೊಟ್ಟರೆ ಮೈಕ್ ಎಲ್ಲೆಲ್ಲ ಇರ್ತಾವೆ ಹಾಕಂಡ. ಸರಿ ಗೈಸ್, ಬಾಯ್.
We could live our dream in daylight. It's right, just go with the feeling. Take my hand, we'll ruin our plans. We'll leave it all behind. We gotta live tonight. Get away, feeling kinda reckless when you're